ಪ್ರೈಸ್ ದ ಲಾರ್ಡ್. ಪ್ರೀತಿಯ ಆತ್ಮಿಕ ಬಂಧುಗಳಿಗೆ ಕ್ರಿಸ್ತ ಯೇಸುವಿನ ಅತಿ ಮುದ್ದಾದ ನಾಮದಲ್ಲಿ ವಂದಿಸ್ತೇನೆ. ನಾನು ಪಾಸ್ಟರ್ ರವಿಮಣಿ, ಬ್ಯಾಂಗ್ಳೂರು ವಿಕ್ಟ್ರಿ ಇಂಟರ್ನ್ಯಾಷನಲ್ ಅಸೆಂಬ್ಲೀಸ್ ಆಫ್ ಗಾಡ್ ಸಭೆಯ ಹಿರಿಯ ಬೋಧಕನು, ಸಂಸ್ಥಾಪಕನು. ನಮ್ಮ ಸಭೆಯ ಆತ್ಮಿಕ ಸಹೋದರನಾದಂಥ ಪ್ರಿಯ KP ವೇಲು ಸಹೋದರನು ತನ್ನ ಆತ್ಮಿಕ ಜೀವನದಲ್ಲಿ ಅನೇಕ ಶುಭ ಕಾರ್ಯಗಳನ್ನು ದೇವರ ಸೇವೆಗಾಗಿ ಮುಡಿಪಾಗಿಟ್ಟಿರುವಂಥ ಒಬ್ಬ ಉತ್ತಮ ಸಹೋದರನು. ತಾನು ನಟನೆ ಮಾಡಿ ನಿರ್ದೇಶಿಸಿರುವಂಥ ಕಿರುಚಿತ್ರ ಕಿರಿಯರು ಹಿರಿಯರೊಂದಿಗೆ ವಾಸಿಸುವುದು ಆಶೀರ್ವಾದ ಎಂಬ ಈ ಕಿರುಚಿತ್ರವನ್ನು ನಿಮ್ಮ ಮುಂದೆ ಪ್ರಸ್ತಾಪಪಡಿಸೋದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಈ ಕಾಲ ನಾವಾದು ಹೋಗುತ್ತಿರುವಂಥ ಸಮಯ ಸಂದರ್ಭಗಳು, ಇವತ್ತಿನ ವಾತಾವರಣ ಎಷ್ಟು ಕಲುಷಿತವಾಗಿದೆ ಅಂದರೆ, ಹೆತ್ತವರಿಗೆ ಮಕ್ಕಳು ಮುದ್ದಾಗಿ ಇರಬೇಕು, ಅವರ ಭವಿಷ್ಯ ಉತ್ತಮವಾಗಿರಬೇಕು ಎಂದು ಜೀವನ ಪರ್ಯಂತವಾಗಿ ಅವರು ತ್ಯಾಗ ಮಾಡಿ ಬಟ್ಟೆ ಕಟ್ಟಿ ತಮ್ಮ ಜೀವಿತವನ್ನು ಮಕ್ಕಳಿಗೋಸ್ಕರ ಮೀಸಲಾಗಿಡ್ತಾರೆ. ಆದರೆ ಮಕ್ಕಳು ಬೆಳೆದು ಬಂದು ಉತ್ತಮ ವಿದ್ಯಾಭ್ಯಾಸವನ್ನು ಹೊಂದಿ ಒಳ್ಳೆ ಕೆಲಸಗಳನ್ನು ಗಿಟ್ಟಿಸ್ಕೊಂಡು ಹಣದಲ್ಲಿ, ಸಂಪಾದನೆಯಲ್ಲಿ, ವರಮಾನದಲ್ಲಿ ಚೆನ್ನಾಗಾದಾಗ ಈ ತಂದೆ ತಾಯಿಗಳನ್ನು ವೃದ್ಧಾಶ್ರಮಗಳಿಗೆ ಕಳಿಸುವಂಥ ಚಾಲ್ತಿ ಈ ಕಾಲದಲ್ಲಿ ಬಹಳ ಹೆಚ್ಚಾಗ್ತಾ ಇದೆ. ಆದರೆ ದೇವರ ವಾಕ್ಯದ ಪ್ರಮಾಣದಲ್ಲಿ ಹಿರಿಯರು ಕಿರಿಯರ ಸಂಗಡ ವಾಸ ಮಾಡೋದು ಕಿರಿಯರಿಗೆ ಬಹಳ ಆಶೀರ್ವಾದ, ತಲೆಮಾರುಗಳಿಗೂ ಅದು ಆಶೀರ್ವಾದ. ಅದರ ಕುರಿತಾದಂಥ ಉತ್ತಮವಾದಂಥ ಒಂದು ಕಿರುಚಿತ್ರವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇರೋದರಿಂದ ಇದರಲ್ಲಿ ನಾನು ಸಹ ಹೆಮ್ಮೆ ಪಡ್ತೇನೆ. ಈ ಚಿತ್ರವನ್ನು ನೋಡ್ರಿ, ಅನೇಕರಿಗೆ ಇದನ್ನು ಶೇರ್ ಮಾಡಿರಿ. ಇದರ ಆಶೀರ್ವಾದ ಅನೇಕ ಯೌವನಸ್ಥರುಗಳು, ಕುಟುಂಬಗಳು ಅನುಭವಿಸಲಿ ಅಂತ ಹಾರೈಸುತ್ತಾ ನಾನು ನಿಮಗೆ ಶುಭ ಕೋರ್ತೇನೆ. ಮತ್ತು ಈ ಕಿರುಚಿತ್ರದ ಎಲ್ಲ ತಂಡದವರಿಗೆ, ಎಕ್ಸ್ಪೆಷಲಿ ವಿಶೇಷವಾಗಿ KP ವೇಲು ಸಹೋದರನಿಗೆ ನನ್ನ ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಗಾಡ್ ಬ್ಲೆಸ್ ಯು. ತಮ್ಮ, ನಾನು ಈ ಥರ ಆಗ್ಬೇಕಾದ್ರೆ ಏನೋ ಮಾಡಬೇಕು? ಚೆನ್ನಾಗಿ ದಬಾಯಿಸಿ ತಿನ್ಬೇಕು. ಕಂಡ ಬಂದ್ರು ನಡೀರಪ್ಪ, ಎಲ್ಲರೂ ಓಟು ಹೋಗೋಣ ಬನ್ನಿ. ಏನಮ್ಮ ಫ್ರೀ ಇದೆ ಇಡ್ಲಿ ಜೊತೆಗೆ? ಇಡ್ಲಿ ಜೊತೆ ಸಾಂಬಾರು ಚಟ್ನಿ ಫ್ರೀ ಇದೆಯಪ್ಪ. ಸರಿ, ಅದು ಏನು ಫ್ರೀ ಇದೆ? ನಮಗೆ ತುಂಬ ಹೊಟ್ಟೆ ಹಸಿತಿದೆ, ಕೊಡಿ. ಫಸ್ಟು ಹಳೆ ಬಾಕಿ ಕೊಡಿ, ಆಮೇಲೆ ಸಾಲ ಕೇಳಿ. ಇಡ್ಲಿ ಕೊಡಿಮ್ಮ, ಯೂಟ್ಯೂಬ್ ನಾನೇ ಕೊಡ್ತೀನಿ. ಓಕೆ.
ಅಮ್ಮ ಏನೋ ಸುಂದ್ರ ಇಷ್ಟು ದೂರ? ಹಿಂಗೆ ಬಂದಮ್ಮ ನೋಡ್ಕೊಂಡು ಹೋಗೋಣ ಅಂತ. ಹೌದಾ? ನಂದೊಂದು ಆಸೆ ಕಣೋ, ಅದೊಂದು ನೆರವೇರಿಸ್ಕೊಡ್ತೀಯಾ ನೀನು? ಅದು ಏನ್ ಆಸೆಮ್ಮ ಈ ವಯಸ್ಸಲ್ಲಿ ನಿನ್ಗೆ? ಏನು ಆಸೆ ಇಲ್ಲ ಕಣೋ. ಈ ಮಗುನ ನಾನು 2 ಅಕ್ಷರ ಕಲ್ತಿಲ್ಲ, ನೀನು ಓದಿಲ್ಲ, ಈ ಮಗುಗಾದ್ರೂ 2 ಅಕ್ಷರ ಕಲ್ಸಿ ಒಂದು ಇಂಜಿನಿಯರೋ ಡಾಕ್ಟರೋ ಮಾಡಿ ಈ ಹುಡುಗನೊಂದು ನೆರೆ ನಿಲ್ಸೋ. ಆಯ್ತಮ್ಮ, ನಿನ್ನ ಆಸೆ ನಾನು ನೆರವೇರಿಸ್ತೀನಮ್ಮ. ಹೌದಮ್ಮ, ನೀವ್ ಹೇಳಿದ್ದೆ ಸರಿಯಮ್ಮ. ನಾನ್ ಕೆಲಸ ಮಾಡ್ತೀನಲ್ಲ ಪ್ರಿನ್ಸಿಪಲ್ ಅಮ್ಮ, ಅವ್ರಿಗೆ ಹೇಳ್ಬಿಟ್ಟು ಮಗುನ ಸ್ಕೂಲಿಗೆ ಸೇರಿಸ್ಬಿಟ್ಟು ಬರ್ತೀವಿ. ಬನ್ನಿ. ಏನಪ್ಪ, ಏನಾಗ್ಬೇಕಾಗಿತ್ತು? ಅಮ್ಮವ್ರೆ, ನಮ್ಮ ಮಗುನ ಒಂದ್ ಸ್ವಲ್ಪ ಸ್ಕೂಲು ಸೇರಿಸ್ಬೇಕಾಗಿತ್ತು ಅಮ್ಮವ್ರೆ. ಹೌದಾ? ಏನ್ ಪುಟ್ಟ, ಸ್ಕೂಲಿಗೆ ಹೋಗ್ತೀಯಾ ನೀನು? ಇಷ್ಟನ ನಿಂಗೆ ಸ್ಕೂಲಿಗೆ ಸೇರ್ಲಿಕ್ಕೆ? ನಿಜವಾಗ್ಲೂ ಹೋಗ್ತೀಯಾ? ಆಯ್ತಾ, ಸರಿ. ಅಮ್ಮವ್ರೆ, ಸ್ವಲ್ಪ ದುಡ್ಡು ಜೋಡ್ಸಿಕ್ಕಿದ್ವಿ, ಸ್ವಲ್ಪ ತಗೋಬೇಕು ಅಮ್ಮವ್ರೆ. ತಗೊಳಪ್ಪ. ಯಾಕೆ ಬೇಡ? ಇಲ್ಲ ಇಲ್ಲ ಇಲ್ಲ, ಆ ಮಗುಗೆ ಏನ್ ಬೇಕೋ ಕೇಳಿದ್ದನ್ನು ಕೊಡ್ಸ್ರಿ. ಬುಕ್ಕು, ಪೆನ್ಸಿಲು, ಅದೇನ್ ಸಂಬಂಧಪಟ್ಟಿದೆ ಅದೆಲ್ಲಾನು ಕೊಡ್ಸ್ರಿ, ಮರಿಬೇಡ್ರಿ. ಆಯ್ತಾ? ಒಂದ್ ಲೆಟರ್ ಕೊಡ್ತೀನಿ, ನೀವು ಶಾಲೆಗೆ ತಗೊಂಡೋಗಿ ಕೊಡಿ. ಇನ್ ಮಿಕ್ಕಿದ್ದೆಲ್ಲ ನಾನು ಫೋನಲ್ಲಿ ಮಾತಾಡ್ಕೊಂತೀನಿ. ಇವ್ರೇ ಅಲ್ಲಿ ಒಡೆ ತಂದು ಕೊಟ್ಟವ್ರು. ಹೌದಪ್ಪ. ಹ್ಞೂ ಕಣಮ್ಮ, ಹಿಂಗೆ ಇರ್ಬೇಕು ಕ್ಲೈಮೇಟ್. ಇದ್ದಿದ್ ಬಹಳ ಒಳ್ಳೇದಾಯ್ತು. ಹಾ, ಹಿಂಗಿದ್ರೆ ಎಷ್ಟ್ ಬೇಕಾದ್ರೂ ಶಾಪಿಂಗ್ ಮಾಡ್ಬೋದು ನಾವು. ಸ್ವಲ್ಪ ಒಡೆ ತೆಗಿಯಮ್ಮ, ಎಲ್ಲ ಒಂದ್ಸಲ ನೋಡೋಣ, ಚೆಕ್ ಮಾಡೋಣ. ಅಪ್ಪ, ಒಡವೆ ಕಾಣಿಸ್ತಿಲ್ಲಪ್ಪ. ಅಯ್ಯೋ, ಅಲ್ಲೇ ಕೊಟ್ನಲ್ಲಮ್ಮ ನಿನ್ ಕೈನಲ್ಲಿ. ನಿಮ್ ಕೈಲಿ ಕೊಟ್ಟಂಗೆ ನನಗೆ ಅನಿಸ್ತಿದೆ ಅಪ್ಪ. ನನಗೆ ಅಲ್ಲಿ ಶಾಪಲ್ಲಿ ಮತ್ತೆ ವಾಪಸ್ ಕೊಟ್ನಲ್ಲಮ್ಮ. ಇಲ್ಲಪ್ಪ, ನಾನ್ ನಿಮ್ ಕೈಲೇ ಕೊಟ್ಟೆ ನಾನು. ಅಯ್ಯೋ, ಸಮಾಧಾನವಾಗಿ ನೋಡಮ್ಮ ಸ್ವಲ್ಪ. ಅಪ್ಪ ಅಪ್ಪ, ನಂಗೆ ಗಾಬರಿ ಆಗ್ತಿದೆ ಅಪ್ಪ ನನಗೆ. ಯಾರಪ್ಪ ನೀವು? ಸ್ವಾಮಿ, ಮಾರ್ಕೆಟ್ ಅಲ್ಲಿ ಈ ಚೀಲ ಸಿಕ್ತು ಸ್ವಾಮಿ, ಅದ್ರಲ್ಲಿ ಈ ವಿಲಾಸ ಇತ್ತು ಸ್ವಾಮಿ. ಈ ವಿಲಾಸ ಹೊಡ್ಕೊಂಡು ಬಂದಿವಿ. ಇದು ನಿಮ್ದ ನೋಡಿ ಸ್ವಾಮಿ. ಹೌದು, ನಮ್ದೇ. ನಿಮಿಷ ಇರೋ ಬರ್ತೀನಿ. ಅವ್ರದ್ದೇ. ಪಾಪ ಇಲ್ಲಿ ಒಳಗಡೆ ತೊಳ್ಪ ಇಟ್ಕೊಳಪ್ಪ. ಸ್ವಾಮಿ, ಇದೇನು ದುಡ್ಡು ಕೊಡ್ತಾ ಇದ್ದೀರಾ ಸ್ವಾಮಿ? ನಿಮ್ಮ ಒಡವೆ ದೇವ್ರು ನಿಮ್ಮ ಹತ್ರ ಸೇರಿಸಿದ್ದಾನೆ, ಅದಕ್ಕೆ ದುಡ್ಡು? ಅಯ್ಯೋ ಬೇಡ ಸ್ವಾಮಿ, ಅದೆಲ್ಲ ಬೇಡ ಸ್ವಾಮಿ. ಒಂದ್ ಸ್ವಾಮಿ, ನನ್ನ ಹೆಂಡತಿಗೆ ಏನಾದ್ರು ಒಂದು ಕೆಲಸ ಕೊಡ್ಸಿ ಸ್ವಾಮಿ, ಅಷ್ಟೇ ಸಾಕು ಸ್ವಾಮಿ. ಆಯ್ತು, ನಾಳೆ ಬೆಳಗ್ಗೆ ಬಾಮ್ಮ. ಆಯ್ತು ಸ್ವಾಮಿ, ಬರ್ತೀವಿ ಸ್ವಾಮಿ. ಅಮ್ಮ, ನನ್ನ ಮಗು ಬಾಳಿಗೆ ದಾರಿ ದೀಪವಾಗಿದ್ದೀರಮ್ಮ. ದೇವ್ರು ನಿಮ್ಗೆ ಒಳ್ಳೇದು ಮಾಡ್ಲಮ್ಮ. ಆಯ್ತಮ್ಮ. ಮಗುನ ಕರ್ಕೊಂಡೋಗಿ ಸೇರ್ಸ್ಬಿಟ್ಟು ಬನ್ನಿ, ನನಗೆ ಮನೇಲಿ ಕೆಲಸ ಇದೆ. ಆಯ್ತು. ಕಾಶ್ಮೀರಿ ಅಲ್ವಾ, ಕಾಶ್ಮೀರಿ ಅಲ್ವಾ, ಬನ್ನಿ 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 ಅಲ್ವಾ, ಬನ್ನಿ ಅಣ್ಣ, ಬನ್ನಿ ಅಕ್ಕ, ಬನ್ನಿ ಬನ್ನಿ. ಕಾಶ್ಮೀರಿ ಅಲ್ವಾ ಓದೇ ಇರೋ ಮಕ್ಕಳಿಗೆ ಕೊಟ್ರೆ ಚೆನ್ನಾಗಿ ಓದ್ತಾರಮ್ಮ, ಒಳ್ಳೆ ರ್ಯಾಂಕ್ ತರ್ತಾರಮ್ಮ. ಮನೆಯಲ್ಲಿ ಗಂಡ ಮಾತು ಕೇಳ್ತಾ ಇಲ್ಲ ಅಂತಂದ್ರೆ ಗಂಡ ಮಾತು ಕೇಳ್ತಾರೆ. ಬನ್ನಿ ಬನ್ನಿ, ನೋಡ್ತಾ ನಿಲ್ಬೇಡಿ, ಬನ್ನಿ ಬನ್ನಿ ಬನ್ನಿ. ಅತ್ತೆ ಕೊಟ್ರೆ ಸೊಸೆ ಮಾತು ಕೇಳ್ತಾರೆ, ಸೊಸೆ ಕೊಟ್ರೆ ಅತ್ತೆ ಮಾತು ಕೇಳ್ತಾರೆ. ಬನ್ನಿ ಬನ್ನಿ, ಎಲ್ಲಾ ರೋಗಕ್ಕೂ ಒಂದೇ ಅಲ್ವಾ, ಕಾಶ್ಮೀರಿ ಅಲ್ವಾ. ಬನ್ನಿ ಬನ್ನಿ, ಬರೀ 25 ರೂಪಾಯಿ 25 ರೂಪಾಯಿ. ಇವಾಗ ಸಿಕ್ಕ ಚಾನ್ಸ್ ಮತ್ತೆ ಸಿಕ್ಕೋದಿಲ್ಲ. ಬನ್ನಿ 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 ಬನ್ನಿ. ನಿಂತ್ಕೊಳಕ್ ಆಗಲ್ಲಪ್ಪ, ಬೇಡ, ಮಂಡಿ ನೋವಪ್ಪ, ಓಡಾಡ್ಲೇ ಬೇಡ, ಸೊಂಟ ನೋವಪ್ಪ, ಕುತ್ಕೊಳ್ಳೇಬೇಡ್ರಿ. ಸರಿ, ಏನಿನ ಹೆಸರು? ನನ್ನ ಹೆಸರು ಆರೋಗ್ಯವಂತನಪ್ಪ. ಸರಿ, ದಿನ ಊಟಕ್ಕೆ ಮುಂಚೆ ಒಂದ್ 3 ಸರಿ ತಗೋ, ಕಾಸು ಕೊಡು. ಟೋಪಿ ಸರ್, ಟೋಪಿ ಸರ್, ಎಲ್ಲ ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಸರ್. ಯಾರ್ಯಾರು ಬೇಕು ಟೋಪಿ ಸರ್? ಸ್ವಲ್ಪ ಇದೆ ಸರ್ ಟೋಪಿ, 45 ರೂಪಾಯಿ ಒಂದು ಟೋಪಿ ಸರ್. ಮುದುಕರಿಗೂ ಟೋಪಿ ಸರ್, ಯುವಕರಿಗೂ ಟೋಪಿ ಸರ್, ಅಜ್ಜಿಗೂ ಟೋಪಿ ಸರ್, ತಾತಂಗೂ ಟೋಪಿ ಸರ್. ಮನೇಲಿ ಜಗಳ ಇದೆ ಸರ್, ಟೋಪಿ ಹಾಕಿ. ಟೋಪಿ 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 ಸರ್, ಟೋಪಿ ಸರ್. ಸಾಲ ತಾಂಡನ್ಗೂ ಟೋಪಿ ಸರ್, ಸಾಲ ಆಗ್ತನ್ಗೂ ಟೋಪಿ ಸರ್. ಯಾರ್ಯಾರು ಬೇಕು ಟೋಪಿ ಟೋಪಿ ಟೋಪಿ? ಸ್ವಲ್ಪ ಇದೆ, ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಸರ್.
ಸ್ವಾಮಿ ತಲೆನೋವು ಒಳಗಡೆ ತಲೆನೋವು ಬರುತ್ತೆ ಸ್ವಾಮಿ, ಆಮೇಲೆ ತಲೆನೋವುಗ ತಡೆದಕ್ಕಾಗಲ್ಲ ಮೇಲೆ ಬರುತ್ತೆ, ತಲೆ ಎರಡು ನೋವು ಬಂದಾಗ ತಲೆ ಸುತ್ತು ಬರುತ್ತೆ ಸ್ವಾಮಿ. ವೆರಿ ಸಿಂಪಲ್ ಅಮ್ಮ, ಒಂದ್ ಕೆಲಸ ಮಾಡು, ತಲೆ ಒಳಗಡೆ ಬಂದ್ರೆ ಅಲ್ವ ತಿನ್ನು, ತಲೆ ಮೇಲ್ಗಡೆ ಬಂದ್ರೆ ಈ ಕ್ಯಾಪ್ ಹಾಕ್ಯೋ, ಎಲ್ಲ ಸರಿ ಆಗುತ್ತಮ್ಮ. ತೊಳೆ 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 45 ರೂಪಾಯಿ 45 ರೂಪಾಯಿ ಯಾವ್ದನ್ನ ತೊಳೆ 45 ರೂಪಾಯಿ 45 ರೂಪಾಯಿ 45 ರೂಪಾಯಿ 45 ರೂಪಾಯಿ. ಬನ್ನಿ ಸರ್ ಬನ್ನಿ ಸರ್ ಬನ್ನಿ ಸರ್ ಬನ್ನಿ ಸರ್ ಬನ್ನಿ ಸರ್ ಬನ್ನಿ ಸರ್, ಚೇಂಜ್ ಇಲ್ಲ ಯಾತ್ರದ್ದು ಇಲ್ಲ ಸರ್, ಬನ್ನಿ ಸರ್ ಬನ್ನಿ ಸರ್ ಬನ್ನಿ ಸರ್ ಬನ್ನಿ ಸರ್. ತಾಳಿ ಸರ್ ತಾಳಿ ತಾಳಿ ಮೇಡಮ್ ತಾಳಿ ಮೇಡಮ್ ತಾಳಿ ಮೇಡಮ್, ಯಾವ್ದು ಬೇಕು ಅಮ್ಮ, ತಾಳಿಮಾ ಕುಡಿಮಾ ಕಾಸು ಕುಡಿಮಾ ಕಾಸು ಕುಡಿಮಾ ಕಾಸು ಕುಡಿಮಾ ಕುಡಿಮಾ ಕಾಸು ಕೊಡಿ ಕಾಸು ಕೊಡಿ ಕಾಸು ಕೊಡಿ. ಎರಡಾಯ್ತು, ಇದು ಬೇರೆ. ಅಯ್ಯೋ ಏನಣ್ಣ ನೀವು ಬೆಳಗ್ಗೆಯಿಂದ ಸಂಜೆವರೆಗೆ ಕೆಲಸ ಮಾಡ್ತೀರ, ನೋಡೋಣ ನಮ್ ತರ ಏನಾದ್ರು ಒಂದು ಕೆಲಸ ಮಾಡ್ಕೋಣ ಹುಡ್ಕೋಣ, ಏನ್ ಈ ತರ ಮಾಡ್ತೀರಾ ನೀವು ಕೆಲಸ? ಎಲ್ಲ ಕಂಡ್ರು, ನಾವು ಚಿಕ್ಕದ್ರಲ್ಲಿ ಸರಿಯಾಗಿದ್ರೆ ದೇವರು ದೊಡ್ಡದು ಕೊಡ್ತಾನೆ. ನಮ್ಮ ದುಡಿಮೆಯಲ್ಲಿ ದೇವ್ರನ್ನ ಹುಡುಕ್ರೋ, ನಮ್ಗೆ ನಿಮ್ ದಾರಿಯಲ್ಲಿ ಅದು ಬೆಳಕಾಗಿರುತ್ತೆ, ಗೊತ್ತಾಯ್ತಾ? ಅಯ್ಯೋ ಬಿಡೋಣ. ಅಮ್ಮ ಮಗನೇ ತಿಂಡಿ ತಿಂದು ಹೋಗು ಬಾರಪ್ಪ. ಏನಮ್ಮ ಯಾವಾಗ್ಲೂ ಅಂಬ್ಲಿನೇ ಕೊಡ್ತೀಯ, ಹಬ್ಬದ ಟೈಮಲ್ಲಿ ಮಾತ್ರ ಚಿತ್ರಾನ್ನ ಮಾಡ್ತೀಯ. ಏನು ಬೇಜಾರು ಮಾಡ್ಕೋಬೇಡಕ್ಕಂದ, ದೇವ್ರು ಒಳ್ಳೇದ್ ಮಾಡ್ತಾರೆ. ಹೋಗಿ ಅಮ್ಮ, ನನ್ ಕಾಲೇಜಿಗೆ ಟೈಮ್ ಆಯ್ತು, ನಾನು ಬರ್ತೀನಿ. ರಾಧಮ್ಮ, ಸಾವುಕಾರ ಮನೆಗೆ 4 ಒಬ್ಬಟ್ಟು ಕೊಟ್ಟವ್ರೆ, ತಕ ನೀನು ಹೇಳ್ತೀನಿ. ಓ ನನ್ ಮಗನ್ಗೆ ಒಬ್ಬಟ್ಟು ಅಂದ್ರೆ ತುಂಬಾ ಇಷ್ಟ. ನನ್ ಮಗನ್ಗೆ ಒಬ್ಬಟ್ಟು ಕೊಟ್ಬಿಟ್ಟು ಬರ್ತೀನಿ. ಏನಮ್ಮ ಇಲ್ಲೂ ಬಂದ ನನ್ ಮನ ಮರೀದಿ ತೆಗಿಯಕ್ಕೆ? ಮಗನೇ ನೀ ತಿಂಡಿ ತಿಂದಿಲ್ವಲ್ಲಪ್ಪ, ಅದಕ್ಕೆ ನಿನ್ಗೆ ಒಬ್ಬಟ್ಟು ಅಂದ್ರೆ ತುಂಬಾ ಇಷ್ಟ, ಅದಕ್ಕೆ ತಂದಿದ್ದೀನಿ, ತಗೋ ಮಗನೇ. ಹೋಗಮ್ಮ, ನನ್ ಮನ ಮರೀದಿ ಎಲ್ಲ ತೆಗಿಬೇಡ ನೀನು. ಯಾರೋ ಅದು? ನಮ್ಮ ಮನೆ ಕೆಲ್ಸದವ್ರು, ಬಾರೋ. ನೀನೆಲ್ಲ ಟೋಪಿ ಕೊಟ್ಟಿದ್ದೆ ಅವತ್ತು, ನನಗೆ ಟೋಪಿ ಹಾಕಕ್ ಮುಂಚೆ ಅಷ್ಟು ಕೂದ್ಲಿತ್ತು, ಇವಾಗ ನೋಡ ಇಲ್ಲಿ ಫುಟ್ಬಾಲ್ ಸ್ಟೇಡಿಯಂ ತರ ಹೋಗಿದೆ. ಏನಪ್ಪ ಇದು ಅವತಾರ, ಎಷ್ಟು ಕಲೆಕ್ಷನ್ ಇವತ್ತು? ಬೆಳಗ್ಗೆ ಉದ್ರಣ್ಣ ತುಂಬಾ ನೀವೇ ಹೇಳಿದ್ದೆ ಕರೆಕ್ಟ್ ಅಣ್ಣ. ನಾಳೆ ನಮ್ಮ ಕಣ್ಣಪ್ಪನ ತೋಟದಲ್ಲಿ ಕೆಲಸ ಇದೆ, ನೀವೆಲ್ಲ ಬನ್ನಿ, ನಮ್ಮ ಥರನೇ ಬೇರೆ ಕೆಲಸ ಮಾಡಕ್ಕೆ ಯೋಚನೆ ಮಾಡಿ, ಆಯ್ತಾ? ಏನ್ರಪ್ಪ ಏನಾಯ್ತು ನಿಮ್ಮ ಅವತಾರ? ತುಂಬಾ ಹೊಡೆದ್ರು ಇವತ್ತು. ಜನರಿಗೆ ಇಷ್ಟ ದಿನ ಜನಕ್ಕೆ ನೀವು ಟೋಪಿ ಹಾಕ್ತಾ ಇದ್ರಿ, ಇವತ್ತು ಜನ ನಿಮಗ್ ಟೋಪಿ ಹಾಕಿದ್ದಾರೆ. ನಾವು ಜನಕ್ಕೆ ಒಳ್ಳೇದ್ ಮಾಡಿದ್ರೆ ದೇವ್ರು ನಮ್ಗೆ ಒಳ್ಳೇದ್ ಮಾಡ್ತಾನೆ. ಪ್ರೀತಿ, ವಿಶ್ವಾಸ, ಸಮಾಧಾನ, ದೀರ್ಘ ಶಾಂತಿ, ದಯೆ, ಉಪಕಾರ ಇದಕ್ಕೆ ವಿರುದ್ಧವಾಗಿ ನಡೆದ್ರೆ ಹಿಂಗೆ ಆಗೋದು. ಇನ್ಮುಂದೆ ಆದ್ರೂ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಒಳ್ಳೆ ದಾರಿಲಿ ನಡೀರಿ, ದೇವ್ರು ಒಳ್ಳೇದ್ ಮಾಡ್ತಾನೆ, ನಿಮ್ಮನ್ನು ದೇವ್ರ ಆಶೀರ್ವಾದ ಮಾಡ್ತಾರೆ. ಬನ್ರಿ ಹೋಗೋಣ. ರಾಜಪ್ಪ ಬಂದೆ. ಮೂಟೆಗಳಿದೆ, ಗೋಡನಿಗೆ ಇಳಿಸಿ. ಈ ಕಾಲದಲ್ಲಿ ಏಮಾರ್ಸೋರ್ದೆ ಜಾಸ್ತಿ ಇದಾರಕ್ಕ. ನಾವು ಯಾಮಾರ್ಲೂಬಾರ್ದು, ಯಾಮಾರಿಸ್ಲೂಬಾರ್ದು. ಅಮ್ಮ, ಆಸೆ ತುಂಬ ಪಡಬಾರ್ದಮ್ಮ, ಆಸೆಯೇ ದುಃಖಕ್ಕೆ ಕಾರಣ ಆಗುತ್ತಮ್ಮ. ಈ ಶ್ರೀಮಂತರುಗಳೇ ಇರಬಾರ್ದಕ್ಕ. ಶ್ರೀಮಂತರಲ್ಲಕ್ಕ, ನಮ್ಮಂತೆ ಬಡವ್ರು ಇರಬಾರ್ದು.
ಅಕ್ಕ ಈ ಕಾಲ್ಗೆ ಸತ್ಯ ಕಾಲ ಇಲ್ಲಕ್ಕ. ಸತ್ಯಕ್ಕೆ ದೇವ್ರಿದ್ದಾನಕ್ಕ, ಸುಳ್ಳಿಗೆ ದೇವ್ರಿಲ್ಲ. ನಗು ನಗುತ್ತಾ ಬಾಳೋದು ತಪ್ಪಲ್ಲಪ್ಪ, ಆದರೆ ಬೇರೆಯವ್ರು ನಗೋ ಥರ ಬಾಳೋದೇ ತಪ್ಪು. ವರ್ಷ ಪೂರ್ತಿ ಹಬ್ಬ ಹುಣ್ಣಿಮೆ ಬರುತ್ತೆ, ಬೇರೆಯವ್ರ ಕಷ್ಟದಲ್ಲಿ ಭಾಗಿಯಾಗೋನ್ಗೆ ದಿನನಿತ್ಯ ಹಬ್ಬ. ಎಲ್ಲಿಗೋಗಿದ್ದಪ್ಪ? ಹೊಸ ಕುದುರೆ ಬಂತಲ್ಲ, ಅದನ್ನ ಪಳಸಕ್ಕೆ ಹೋಗಿದ್ವಿ ಬುದ್ಧಿ. ಕೆಲಸ ಎಲ್ಲ ಮುಗೀತಾ? ಯಜಮಾನ್ರೆ, ಹಸ್ಮನ್ಲ ಮೇಯಿಸಿ ಕೊಟ್ಟಿಗೆ ಕಟ್ಟಾಗಿ ಮನೆಗೆ ಹೋಗ್ತಾ ಇದ್ದೀನಿ ಯಜಮಾನ್ರೆ. ಸರ್, ಬೆಳಗ್ಗೆ ಬರೋರ್ಗೂ ಒಂದೇ ಸಂಬಳನೇ, ತಿರ್ಗಾ ಮಧ್ಯಾಹ್ನ ಬರೋರ್ಗೂ ಒಂದೇ ಸಂಬಳನೇ, ಸಾಯಂಕಾಲ ಬರೋರ್ಗೂ ಒಂದೇ ಸಂಬಳನೇ. ಇದು ಏನೇ ಸ್ವಾಮಿ? ನಿಮ್ಗೆ ಏನು ಮಾತಾಡಿದನೋ ಅದು ಕೊಟ್ಟಿದ್ದೀನಿ, ಹೆಚ್ಚಿಗೆ ಕೊಡೋದು ನನ್ನ ಇಷ್ಟ. ರಾಧಾ, ರಾಧಾ ಬನ್ರಿ. ಯಾಕೋ ತುಂಬಾ ಮಂಡಿ ನೋವಮ್ಮ. ಹೌದಾ? ತಗೊಳ್ರಿ, ಚೇರ್ ಮೇಲೆ ಕೂತ್ಕೊಳ್ಳಿ. ಅಮ್ಮ ಅಮ್ಮ, ಏನಾದ್ರು ತಿಂಡಿ ಕೊಡಮ್ಮ. ತಿಂಡಿ ಏನು ಇಲ್ಲ ರೀ, ಇದ್ದಿದ್ದು ಮಗ ತಿನ್ಕೊಂಡೋದ. ಒಂದು ಸ್ವಲ್ಪ ಕಾಫಿ ಆದರೂ ಕಾಯಿಸ್ಕೊಡಮ್ಮ. ಹಾಲಿಲ್ಲ ರೀ. ಅಯ್ಯೋ, ಹಾಲು ಇಲ್ವಾ? ಓಲಿ ಒಂದು ಸ್ವಲ್ಪ ನೀರಾದರೂ ಕೊಡು. ಏನೋ ಈ ಬನ್ನಿ ಗ್ಯಾರಂಟಿ ನನಗೆ. ತಗೊಳ್ರಿ ನೀರು. ರೀ, ಅವನ್ ನನ್ನ ಮಗನಿಗೆ ಹೊರದೇಶದಲ್ಲಿ ಕೆಲಸ ಕೊಡ್ತಾರಂತೆ, ಅದಕ್ಕೆ 50,000 ರೂಪಾಯಿ ದುಡ್ಡು ಬೇಕಂತೆ ರೀ. 50,000ನ? ನಾವೆಲ್ಲಮ್ಮ ಹೋಗೋದು? ಗಾಬರಿ ಆಗಬೇಡಿ ರೀ, ನಾನು ಕೆಲಸ ಮಾಡ್ತೀನಲ್ಲ ಅಮ್ಮವ್ರ ಮನೆಯಿಂದ, ಮತ್ತೆ ನಾನು ಹೊರಗಡೆ ಬೇರೆಯವ್ರ ಮನೇಲಿ ಕೆಲಸ ಮಾಡಿ 30,000 ರೂಪಾಯಿ ಹಣ ಜೋಡಿಸಿಟ್ಟಿದ್ದೀನಿ ರೀ. ತಗೊಳ್ರಿ. 30,000ನಾ? 30,000 ರೂಪಾಯಿ ಸಾಕಾಗಲ್ಲ ಅಂತಂದರೆ, ಇದು ನಂದು ಚೈನ್ ಬಿಚ್ಕೊಡ್ತೀನಿ, ಮತ್ತು ಓಲೆ ಕೊಡ್ತೀನಿ, ಅದನ್ನು 20,000 ರೂಪಾಯಿಗೆ ಅಡೆ ಇಟ್ಬಿಟ್ಟು ಕೊಟ್ಬಿಡ್ರಿ. ಅಮ್ಮ ರಾಧಾ, ಈ ಬಡವನಿಂದ ನಿನಗೆ ಏನು ಮಾಡೋಕ್ಕಾಗಲಿಲ್ಲಮ್ಮ. ನಾನು ಬಡವೆ ರೀ, ನನ್ನಿಂದ ನಿಮಗೆ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ರೀ. ನಮ್ಮ ಇಬ್ಬರ ಪ್ರೀತಿಗೆ ಬಡತನ ಇಲ್ಲಮ್ಮ.
ಸರ್ ಅವ್ರು ಒಳ್ಳೆಯವ್ರು ಬಿಡಿ ಹೇಳ್ತಾ ಇದೀನಿ ನೋಡು. ₹40 ಅರ್ಧ ಕೆಜಿ ಚಿಲ್ಲರೆ ಇಲ್ವಾ? ಚಿಲ್ಲರೆ ಇದೆಯಪ್ಪ? ಎಷ್ಟು ಕೊಡು. ಎಷ್ಟು 1 ಕೆಜಿನಾ? ಕಾಫಿ ಕೊಡಮ್ಮ. ತಗೊಳ್ಳಿ. ನಿಮ್ಮ ಅಪ್ಪಂಗೆ ಇದ್ದಿದ್ದು ಒಂದೇ ಮನೆ, ಅದು ಮೆಟ್ರೋಗೆ ಹೋಯ್ತು. ನಿಮ್ಮ ಅಪ್ಪ ಅಮ್ಮಂಗೆ ಏನಾದ್ರು ವ್ಯವಸ್ಥೆ ಮಾಡಿದ್ರಾ? ಓ ಕಣಮ್ಮ, ಅದೇ ಯೋಚನೆ ಮಾಡ್ತಾ ಇದ್ದೀನಿ. ಏನಾದ್ರು ತಿಂಡಿ ತಂದು ಕೊಡಮ್ಮ. ರೀ ಬಂದ್ರಾ? ಬರ್ರಿ ಬೇಗ, ಇಷ್ಟೊತ್ತು ಕರಿಬೇಕು. ನೋಡ್ರಿ, ನಿಮ್ ತಂದೆ ತಾಯಿಗೆ ಟೈಮಿಗೆ ಬೇಸಕ್ಕಾಗಲ್ಲ. ನಿಮ್ ತಂದೆ ತಾಯಿ ಇರ್ಬೇಕಲ್ಲ, ನಾನು ಇರ್ಬೇಕು. ಏನಾದ್ರು ಒಂದು ನಿರ್ಧಾರ ಮಾಡಿ. ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಮ್ಮ, ನನಗೂ ಸಾಕಾಗೋಗಿದೆ. ನೋಡಿ, ಏನಾದ್ರು ಒಂದು ನಿರ್ಧಾರ ಮಾಡಿ. ಅಪ್ಪ, ನೀನು ಅಮ್ಮ ಈ ಅಡ್ರೆಸ್ಗೆ ಹೋಗಿರ್ರಿ, ನಾನು ಬಂದು ಅಲ್ಲಿ ಭೇಟಿ ಮಾಡ್ತೀನಿ. ಏನಪ್ಪ ಇದು? ಎಲ್ಲಿಗೋಗ್ಬೇಕು ನಾವು? ನೀವು ಅಲ್ಲಿರ್ರಿ, ನಾನು ಬಂದು ಭೇಟಿ ಮಾಡ್ತೀನಿ. ಹೋಗಮ್ಮ. ಈ ವಿಳಾಸ ಎಲ್ಲಿ ಬರುತ್ತೆ ಸರ್? ಇಲ್ಲೇ ಪಕ್ಕದಲ್ಲಿ ಅನಾಥಾಶ್ರಮ ನಮ್ದೆ. ಅನಾಥಾಶ್ರಮನ? ನಮ್ಮ ಮಗ ನಮ್ಮನ್ನ ಅನಾಥಾಶ್ರಮಕ್ಕೆ ಸೇರಿಸ್ತಾ ಇದ್ದಾನ. ಇದು ನಮ್ಮದೇ ಅಡ್ರೆಸ್ಸು, ನಮ್ಮದೇ ಅನಾಥಾಶ್ರಮ. ಇಲ್ಲಿ ಬಡವರಿಗೆ, ದಿಕ್ಕಿಲ್ದವ್ರಿಗೆ, ಅನಾಥವ್ರಿಗೆ ಒಳ್ಳೆ ಊಟ, ಒಳ್ಳೆ ಬಟ್ಟೆ ಎಲ್ಲ ಒಳ್ಳೆ ಸೌಕರ್ಯ ಕೊಟ್ಟು ಚೆನ್ನಾಗಿ ನೋಡ್ಕೊತೀವಿ. ಮಕ್ಕಳನ್ನ ಓದಿಸೋದು ಮಾತ್ರ ಅಲ್ಲ, ಅವ್ರಿಗೆ ಒಳ್ಳೆ ಸಂಸ್ಕಾರವನ್ನು ಕಲಿಸ್ಬೇಕು. ಈಗಿನ ಕಾಲ ಮಕ್ಕಳು ದಾರಿ ತಪ್ಪಿಟ್ಟವ್ರೆ, ತಂದೆ ತಾಯಿಗಳನ್ನ ನೋಡ್ಕೊಳ್ಳಲ್ಲ. ಆಕಾಶದ ಪಕ್ಷಿಗಳನ್ನು ನೋಡ್ರಿ, ಅವು ಬಿತ್ತೋದಿಲ್ಲ, ಕುಯ್ಯೋದಿಲ್ಲ, ಸೇರಿಸಿಟ್ಕೊಳ್ಳೋದಿಲ್ಲ, ನಾಳೆ ಬಗ್ಗೆ ಚಿಂತೆನೂ ಮಾಡೋದಿಲ್ಲ. ಅವುಗಳನ್ನು ಸಾಕುವಂಥ ದೇವರು ನಿಮ್ಮನ್ನು ಸಾಕಲ್ವಾ? ಬನ್ನಿ, ಆಶ್ರಮದಲ್ಲಿ ನಾನು ಇರ್ತೀನಿ. ನೀವು ಬಂದಾಗ ನಾನು ಇರ್ತೀನಿ, ನಿಮ್ಗೆ ನಾನು ಹೆಲ್ಪ್ ಮಾಡ್ತೀನಿ. ನೀವೇನು ಭಯ ಪಡಬೇಡಿ, ಆಯಿತಾ? ನಮಸ್ಕಾರ ಯಜಮಾನ್ರೆ. ಕುತ್ಕೊಳ್ಳಿ. ನನ್ನ ಮಗ ಬರ್ತಾನೆ. ನಮ್ಮ ಅಪ್ಪ ಅಮ್ಮನ್ನ ನಿಮ್ಮ ಆಶ್ರಮದಲ್ಲಿ ಸೇರ್ಸೋಕ್ಕೆ ಕರ್ಕೊಂಡ್ಬಂದಿದ್ದೆ. 2 ನಿಮಿಷ ಸರ್ನ ಕರಿತೀನಿ, ಮತ್ತೆ ಮಾತಾಡೋಣ. ಯಜಮಾನ್ರೆ ಕೂತ್ಕೊಳ್ಳಿ. ಪರವಾಗಿಲ್ಲ, ಕೂತ್ಕೊಳ್ಳಿ. ಕೂತ್ಕೊಮ್ಮ. ಸರ್, ಮನೆಯಲ್ಲಿ 2 ರೂಮ್ ಇದೆ. ಒಂದರಲ್ಲಿ ನಾವಿರ್ತೀರಿ, ಇನ್ನೊಂದು ರೂಮಲ್ಲಿ ನಮ್ಮ ಅತ್ತೆ ಮಾವ ಇದ್ದಾರೆ. ನಮ್ಮಪ್ಪ ಹುಷಾರಿಲ್ಲ, ಯಾವಾಗೂ ಕೆಮ್ಮು, ಜ್ವರ, BP, ಶುಗರು. ನಮ್ಮಮ್ಮ ನೋಡಿದ್ರೆ ಹೊಟ್ಟೆ ನೋವು, ಜ್ವರ ಅಂತ ಹಾಸಿಗೆಯಲ್ಲಿದ್ದಾರೆ. ಇರೋದೊಬ್ಬನೇ ಮಗ ಸರ್, ಅವ್ರ ಸಂಗಡ ಎಲ್ಲ ಓಡಾಡ್ತಾ ಇದ್ದಾನೆ. ಎಲ್ಲಿ ಇನ್ಫೆಕ್ಷನ್ ಆಗುತ್ತೋ ಅಂತ ನಿಮ್ಮ ಆಶ್ರಮದಲ್ಲಿ ಕರ್ಕೊಂಡ್ಬಂದಿದ್ದೀನಿ ಸರ್ ಸೇರ್ಸಕ್ಕೆ. ಏನಪ್ಪ ಸಂಪತ್,
ನಿನಗೊಂದು ಕೋಣೆ ಇದೆ, ನಿಮ್ಮ ಅತ್ತೆ ಮಾವನಿಗೂ ಒಂದು ಕೋಣೆ ಕೊಟ್ಟಿದ್ಯಾ, ಇನ್ನು ಪೂಜೆ ಮಾಡುವಂತ ದೇವ್ರಿಗೂ ಒಂದು ಕೋಣೆ ಇದೆ. ಆದ್ರೆ ನೀನು ಜನ್ಮ ಕೊಟ್ಟಂತ ತಂದೆ ತಾಯಿಗೆ ಒಂದು ಕೋಣೆ ಕೊಟ್ಟಿಲ್ಲಲ್ಲಪ್ಪ ನೀನು. ಸರ್ ಇನ್ಸ್ಪೆಕ್ಷನ್ ಅಂತಾನಲ್ಲ ಸರ್, ಮಗುವಾಗಿದ್ದಾಗ ಇವನಿಗೆ ಎಷ್ಟು ಸತಿ ಜ್ವರ ಬಂದಿದೆ, ಎಷ್ಟು ಡಾಕ್ಟರ್ ಹತ್ರ ತಗೊಂಡೋಗಿದ್ವಿ, ಭುಜದ ಮೇಲೆ ಹಾಕೊಂಡು ಹೋಗಿದ್ವಿ, ನಮ್ಮ ಎದೆ ಮೇಲೆ ಎಷ್ಟು ಸತಿ ಕಕ್ಕ ಒಂದ ಮಾಡಿದ್ದಾನೆ ಸ್ವಾಮಿ. ಆದರೆ ಇವನು ಎತ್ಕೊಂಡು ಹೋಗುವಾಗ ಆ ಭಾರ ನಮಗೆ ಸುಖ ಅನಿಸ್ತು. ಆದರೆ ಈಗ ಇವನಿಗೆ ನಾವು ಭಾರವಾಗಿದ್ದೀವಿ. ಇವ್ರ ಮಗನಿಗೆ ನಾನು ಇನ್ಸ್ಪೆಕ್ಷನ್ ಆಗಿದ್ದೀನಲ್ಲ. ಸತ್ಯವೇದ ಏನ್ ಹೇಳುತ್ತಂದ್ರೆ, ಜ್ಞಾನೋಕ್ತಿ 1, 8 ಮತ್ತು 9ನೇ ವಾಕ್ಯ ಈ ರೀತಿ ಹೇಳುತ್ತೆ, ನಿನ್ನ ತಂದೆಯ ಬೋಧನೆಯನ್ನು ಕೇಳು, ನಿನ್ನ ತಾಯಿಯ ಉಪದೇಶವನ್ನು ತೊರಿಬೇಡ. ಅವೆರಡು ನಿನ್ನ ತಲೆಗೆ ಪುಷ್ಪದ ಕಿರೀಟ ಆಗಿದೆ ಮತ್ತು ನಿನ್ನ ಕೊರಳಿಗೆ ಹಾರವಾಗಿದೆ. ಸಂಪತ್, ಅದನ್ನು ಮರಿಬೇಡ. ಅರ್ಥ ಆಯ್ತಾ? ಇವ್ರ ಹೊಟ್ಟೆಲಿ ಹುಟ್ಟಿದ್ದೆ ದೊಡ್ಡ ತಪ್ಪಾಯ್ತು. ಹೌದು ಸರ್, ನಾನು ಕಡು ಬಡವನಾಗಿ ಹುಟ್ಟಿದ್ದೆ ದೊಡ್ಡ ತಪ್ಪಾಯ್ತು ಸರ್. ನನ್ನಂತಾನೆ ನನ್ನ ಮಗ ಮೊಮ್ಮಕ್ಕಳು ಆ ಬಡತನದ ಸುಳಿಯಲ್ಲಿ ಸಿಕ್ಕಬಾರ್ದು ಅಂತ ಅವ್ರನ್ನ ಓದಿಸಿ ಇಷ್ಟು ನೆಲೆ ನಿಲ್ಲಿಸಿದ್ದು ಅದಕ್ಕಿಂತ ದೊಡ್ಡ ತಪ್ಪಾಯ್ತು ಸರ್, ದೊಡ್ಡ ತಪ್ಪಾಯ್ತು. ಯಜಮಾನ್ರೆ, ಭಯಪಡಬೇಡಿ. ಮಕ್ಕಳನ್ನ ಎತ್ತಿ ಒತ್ತಿ ಸಾಕಿ ದೊಡ್ಡವರನ್ನಾಗಿ ಮಾಡಿ ವಿದ್ಯಾಭ್ಯಾಸ ಕೊಟ್ಟು ಅವ್ರ ಮದುವೆ ಮಾಡೋದು ನಿಮ್ಮ ಕರ್ತವ್ಯ. ಅವ್ರು ನೀವು ಪಟ್ಟಿರುವಂಥ ಕಷ್ಟವನ್ನು ಅವರಿಗೆ ತಿಳಿಸ್ಬೇಕು. ತುಂಬ ಮುದ್ದು ಮಾಡಬಾರ್ದು. ಬೆತ್ತ ಹಿಡಿದ ಪಿತ ಪುತ್ರನಿಗೆ ಶತ್ರು ಅಂತ ಸತ್ಯವೇದ ಹೇಳುತ್ತೆ. ನೀವು ತಂದೆ ತಮ್ಮ ಮಕ್ಕಳಿಗೆ ಗುರು ಹಿರಿಯರಲ್ಲಿ ಭಯಭಕ್ತಿಯನ್ನು, ದೇವರಿಗೆ ವಿಧೇಯರಾಗಿರೋದನ್ನು ಅವರಿಗೆ ಹೇಳ್ಕೊಡ್ಬೇಕು. ಸರ್ ಅದೆಷ್ಟು ಖರ್ಚು ಆಯ್ತು ಅಂತ ಹೇಳಿ ಚೆಕ್ ಬರ್ದು ಕೊಟ್ಬಿಡ್ತೀನಿ. 9 ತಿಂಗಳು ಒತ್ತು ಎತ್ತು ಸಾಕಿದ್ದಕ್ಕೆ ಚೆಕ್ ಕೊಡ್ತೀಯಪ್ಪ ನೀನು ಚೆಕ್ಕು? ಏನು ಬೆಳಗಿಂದ ಏನು ತಿಂದಿಲ್ವಾ? ನನಗೇನು ಬೇಡಪ್ಪ ತಿಂಡಿ, ನನ್ನ ಮಗನಿಗೆ ಫೀಸ್ ಕಟ್ಟಬೇಕಪ್ಪ. ಬನ್ನಿ, ಒಂದು ಇದು ಟೀ ಕೊಡಿ. ಸ್ವಾಮಿ ಅದೇನ್ ದುಡ್ಡು ಸ್ವಾಮಿ, ಅದೇನ್ ದುಡ್ಡು ಕೊಡ್ತಾನೆ? ಗೂಡ್ನಲ್ಲಿ ಗುಬ್ಬಚ್ಚಿ ಮರಿಗಳನ್ನ ತಿನ್ಸಿ ಬೆಳೆಸೋ ತರ ಚಿಕ್ಕ ಮಗುವಿಂದ ಇದುವರೆಗೂ ಬೆಳೆಸೋದಿಕ್ಕೆ ಎಷ್ಟೋ ದುಡ್ಡು ಖರ್ಚಾಗಿದೆ. ಅದಕ್ಕೆ ಆಧಾರವಾಗಿ ನಮ್ಮ ಹತ್ರ ಯಾವ ರಸೀದಿನೂ ಇಲ್ಲ ಸ್ವಾಮಿ. ಇದು ಯಾವ ಕೋರ್ಟ್ಗೆ ಹೋದ್ರೂ ಜಯಿಸಕ್ಕಾಗಲ್ಲ. ನಮ್ಮ ಹತ್ರ ಯಾವ ಸಾಕ್ಷಿಗಳು ಇಲ್ಲ ಸ್ವಾಮಿ, ಇರೋದೇ ಮನಸ್ಸಾಕ್ಷಿ ಸ್ವಾಮಿ. ನೋಡಿ ಸಂಪತ್, ನೀವು ಮಾಡಿರೋ ಒಂದೊಂದು ತುತ್ತಿನಲ್ಲೂ ತಂದೆ ತಾಯಿಯ ಬೆವರ ಹನಿ ಇದೆ. ತಂದೆ ತಾಯಿ ನಮ್ಮ ಜೊತೆಲಿದ್ರೆ ನಮ್ಗೆ ಎಷ್ಟೇ ಕಷ್ಟ, ಕಲ್ಲು ಮುಳ್ಳುಗಳು ನಮ್ಮನ್ನು ತಾಗಲ್ಲ. ಅವರು ಓದಿದೆ, ನಿಮ್ಮನ್ನು ಓದಿಸಿ ಹೊರದೇಶಕ್ಕೆ ಕಳಿಸಿ ನಮ್ಮ ಭಾರತದ ಸಂಸ್ಕೃತಿಯನ್ನು ನಿಮಗೆಲ್ಲ ಕಲಿಸಿದ್ದಾರೆ. ಅವರು ಹೇಗೆ ನಿಮ್ಮನ್ನು ಓದಿಸಿ ಬೆಳೆಸಿ ನಿಮ್ಮನ್ನು ಒಳ್ಳೆ ಗುರಿ ಸೇರಿಸಿದ್ದಾರೆ, ಅದೇ ರೀತಿಯಲ್ಲಿ ನೀವು ಅವ್ರನ್ನ ಈಗ ವಯಸ್ಸಾದ ಕಾಲದಲ್ಲಿ ನೋಡ್ಕೊಬೇಕಲ್ವಾ? ನಮ್ಮ ಸತ್ಯವೇದದಲ್ಲಿ ಹೇಳುತ್ತೆ, ತಂದೆ ತಾಯಿಗಳನ್ನು ನಾವು ಪ್ರತ್ಯುಪಕಾರ ಮಾಡಿ ಅವರನ್ನು ಪ್ರೀತಿಸಬೇಕು, ಅವ್ರನ್ನ ನೋಡ್ಕೊಳ್ಬೇಕು. ಅದು ನಮಗೆ ದೇವ್ರ ದೃಷ್ಟಿಯಲ್ಲಿ ಮೆಚ್ಚುಗೆ ಆಗುತ್ತೆ. ನೋಡಿ ಸ್ವಾಮಿ, ನೀವು ಅಷ್ಟೇ ವಯಸ್ಸಾದ ಕಾಲದಲ್ಲಿ ಮಕ್ಕಳು ಬೆಳೆದ ಹಾಗೆ ಅವ್ರ ಸಂಗಡ ಬೆರೆತು ಕಾಲಕ್ಕೆ ತಕ್ಕ ಹಾಗೆ ನೀವು ಬದಲಾಗಬೇಕು. ಅದು ನೀವು ಒಟ್ಟಾಗಿರೋದು ನಿಮಗೂ ಒಳ್ಳೆಯದು. ಸ್ವಾಮಿ, ನಮ್ಗೆ ತುಂಬ ದಿವಸ ಮಕ್ಕಳೇ ಆಗಲಿಲ್ಲ. ಇವನು ಹುಟ್ಟಬೇಕಾದ್ರೆ ಎಷ್ಟು ಕಷ್ಟ ಆಯಿತು ಸ್ವಾಮಿ. ಹಾಸ್ಪಿಟ್ಲಲ್ಲಿ ತುಂಬ ಕಷ್ಟಪಟ್ಟಿದ್ದೀವಿ ಸ್ವಾಮಿ. ಯಜಮಾನ್ರೆ, 1 ನಿಮಿಷ ಬನ್ನಿ. ಪೇಷಂಟಿಗೆ ತುಂಬಾ ಬ್ಲಡ್ ಕಮ್ಮಿ ಇದೆ, ಮಾತಾಡ್ತೀನಿ ಬನ್ನಿ. ಯಜಮಾನ್ರೆ, ಅವರಿಗೆ ತುಂಬಾ ಪ್ರಾಬ್ಲಮ್ಸ್ ಕ್ರಿಟಿಕಲ್ ಹೇಳಿದ್ದೀನಿ. ಬ್ಲಡ್ ಎಲ್ಲ ಕಮ್ಮಿ ಇದೆ, ಪ್ರಾಬ್ಲಮ್ಸ್ ಇದೆ.
ಒಂದೇ ತಾಯಿ ಜೀವ ಉಳಿಬೋದು, ಒಂದೇ ಮಗು ಜೀವ ಉಳಿಬೋದು. ನಮ್ದೊಂದು ಫಾರಂ ಇರತ್ತೆ, ಅದಕ್ಕೆ ಸೈನ್ ಮಾಡ್ಬೇಕು. ಆಯ್ತಾ ಸಿಸ್ಟರ್? ಸೈನ್ ಮಾಡಿಸ್ಕೊಂಡ್ಬಿಡಿ ಇವ್ರ ಹತ್ರ. ಇವರಿಗೆಲ್ಲ ಹೇಳಿದ್ದೀನಿ ನಾನು, ಸೈನ್ ಮಾಡಿಸ್ಕೊಳ್ಳಿ. ಓಕೆ? ದೇವ್ರೆ, ನನಗೇನಾದ್ರೂ ಪರವಾಗಿಲ್ಲ ದೇವ್ರೆ, ನನ್ನ ಮಗುಗೆ ಏನು ಆಗ್ಬಾರ್ದು ದೇವ್ರೆ. ಯಜಮಾನ್ರೆ, ಗಂಡ್ ಮಗು ಆಗ್ಬಿಟ್ಟಿದೆ ನಿಮ್ಗೆ. ಹೌದು, ತಾಯಿಗೆ ತಾಯಿ ಮಗು ಇಬ್ರು ಆರಾಮಾಗಿದ್ದಾರೆ. ತಾಯಿ, ಆ 2 ಜೀವ ಅಲ್ಲಮ್ಮ, ನನ್ನನ್ನು ಸೇರಿ 3 ಜೀವ ಕಾಪಾಡಿದ್ಯಾ ತಾಯಿ. ದೇವರು ಕಾಪಾಡಿ. ಒಳ್ಳೇದಾಗ್ಲಿ, ಬಂದ್ ನೋಡ್ಬೋದು ನೀವು ತಾಯಿ ಮಗುನ. ಬನ್ನಿ. ಏನಪ್ಪ ಸಂಪತ್, ಹಣ ಇದ್ರೆ ಎಲ್ಲ ಸಂಪಾದನೆ ಮಾಡ್ಬೋದು. ಕಾರು, ಬಂಗ್ಲೆ, ಮನೆ ಎಲ್ಲ ತಗೋಬೋದು. ಆದ್ರೆ ಒಂದ್ ಮಾತ್ರ ಹೇಳ್ತೀನಿ ಕೇಳು, ಒಂದು ಸಲ ನಿನ್ನ ತಂದೆ ತಾಯಿನ ನೀನು ಕಳ್ಕೊಂಡ್ರೆ ಅವ್ರ ಪ್ರೀತಿ ಮತ್ತೆ ಅವರು ನಿನಗೆ ಸಿಗೋದೇ ಇಲ್ಲ. ಒಂದು ಮಾತು ಹೇಳ್ತೀನಿ ಕೇಳು, ಅವರ ಸೇವೆ ಮಾಡು, ನಿನ್ನ ಆಯುಷ್ಕಾಲ ಪೂರ್ತಿ ಹೆಚ್ಚಾಗುತ್ತೆ. ದೇವ್ರು ನಿನ್ನನ್ನು ಆಶೀರ್ವಾದ ಮಾಡ್ತಾರೆ. ಅವ್ರಿಗೆ ಏನು ಹೇಳಬೇಕೋ ಹೇಳಿದ್ದೀನಿ, ಇನ್ನು ಉಳಿದಿದ್ದು ಅವರು ನಿರ್ಧಾರ ಮಾಡಲಿ. ನಾನು ಸ್ವಲ್ಪ ಬೇಗ ಹೋಗ್ಬೇಕಾಗಿದೆ. ಅದಾದಮೇಲೆ ನೀವೆಲ್ಲ ಮಾತಾಡಿ ಅವ್ರು ಏನು ನಿರ್ಧಾರಕ್ಕೆ ಬರ್ತಾರೋ ನನಗೆ ತಿಳಿಸಿ ಆಮೇಲೆ. ಓಕೆ? ನನಗೆ ಅವಮಾನ, ಕೂಲಿ ಕೆಲಸ ಮಾಡುವಂತೇನೆ. ಕೂಲಿ ಕೆಲಸ ಮಾಡ್ತೀನಿ ಅಂತಾರಲ್ಲ, ನಾನು ಯಾವ ಅಡ್ಡದಾರಿಗೂ ಹೋಗ್ಲಿಲ್ಲ, ಯಾರನ್ನೂ ಏಮಾರಿಸ್ಲಿಲ್ಲ, ಕಳ್ತನ ಮಾಡಿಲ್ಲ ಸರ್. ಕೂಲಿ ಕೆಲಸ ಮಾಡೋನು ಮಗ ಕಲೆಕ್ಟರ್ ಆಗ್ತಾನೆ, ಆಟೋ ರಿಕ್ಷಾ ಓಡಿಸೋನು ಆಫೀಸರ್ ಆಗ್ತಾನೆ, ಪೊಲೀಸ್ ಮಗ ಇನ್ಸ್ಪೆಕ್ಟರ್ ಆಗ್ತಾನೆ. ಯಾಕಂದರೆ ಅಪ್ಪಂದ್ರು ತಲೆ ಎತ್ತಿ ನೀಡೈಕೆ ಸ್ವಾಮಿ. ಇವನ್ನೆಲ್ಲರ ಮುಂದೆನೂ ನನ್ನ ತಲೆ ತಗ್ಗಿಸ್ಬಿಟ್ನಲ್ಲ ಸ್ವಾಮಿ. ಒಂದು ಮಾತು ಹೇಳ್ತೀನಿ, ಇವರೇ ಅಪ್ಪ ಅನ್ನೋದಕ್ಕೆ ಮಗನಿಗೆ ಹೆಮ್ಮೆ ಸ್ವಾಮಿ. ಇವನೇ ನನ್ನ ಮಗ ಅಂತ ಹೇಳೋದಕ್ಕೆ ಅಪ್ಪನಿಗೆ ಹೆಮ್ಮೆ ಸ್ವಾಮಿ. ಆದರೆ ನನಗೆ ಆ ಭಾಗ್ಯ ಇವನು ಕೊಟ್ಟಿಲ್ಲ ಸ್ವಾಮಿ. ಆ ಭಾಗ್ಯ ನನಗೆ ಕೊಟ್ಟಿಲ್ಲ. ಇವನು ಎತ್ತೋ ಬದಲು 4 ತೆಂಗಿನ ಮರ ಮಡಗಿದ್ರೆ ಎಳ್ನೀರು ಸಿಗ್ತಾ ಇತ್ತು. ವಸಂತ ಕಾಲದಲ್ಲಿ ಎಲೆ ಸಿಗಿರುತ್ತೆ, ಎಲ್ರಿಗೂ ಸಂತೋಷ. ಆದರೆ ಎಲೆ ಉದುರೋ ಕಾಲ ಒಂದಿದೆ ಸರ್, ಅದನ್ನು ಮರ್ತು ಬಿಡ್ತಾರೆ ಸರ್. ಸರ್, ನನ್ನ ಕೈಗಾಲಿಗೆ ಬಳ ಇಲ್ಲ ಸರ್, ಮೈಗೆ ಶಕ್ತಿ ಇಲ್ಲ ಸ್ವಾಮಿ. ರಸ ಹಿಂಡಿದ ಕಬ್ಬು ಥರ ಆಗಿದ್ದೀನಿ ಸ್ವಾಮಿ. ನನಗೆ ದಿಕ್ಕೇ ತೋರಿಸಿಲ್ಲ ಸ್ವಾಮಿ, ನನಗೆ ದಿಕ್ಕೇ ತೋರಿಸಿಲ್ಲ ಸ್ವಾಮಿ. ಒಳ್ಳೆ ಕಡೆನೇ ಬಂದಿದ್ದೀನಿ, ಒಳ್ಳೆ ಕಡೆನೇ ಬಂದಿದ್ದೀನಿ. ದೇವರು ಕಣ್ಣಲ್ಲಿ ನೀರು ಕೊಟ್ಟಿದ್ದು ನಮ್ಮಂಥ ಬಡವರು ಕೊನೆವರೆಗೂ ಅಳೋದಕ್ಕೆ ಸ್ವಾಮಿ, ಕೊನೆವರೆಗೂ ಅಳೋದಕ್ಕೆ ಸ್ವಾಮಿ. ಸ್ವಾಮಿ, ಇಂಥ ಮಗ ಮಾತ್ರ ಬೇಡ ಸ್ವಾಮಿ, ಇಂಥ ಮಗ ಮಾತ್ರ ನಮ್ಗೆ ಬೇಡ ಸ್ವಾಮಿ, ಬೇಡ ಸ್ವಾಮಿ, ಇಂಥ ಮಗ ಮಾತ್ರ ಬೇಡ ನನಗೆ. ಅಂಕಲ್, ಇದು ಅನಾಥಾಶ್ರಮನ? ಹೌದು ಮಗು. ನಮ್ಮ ತಾತ ಅಜ್ಜಿನ ಇಲ್ಲಿ ಸೇರಿಸ್ತಾ ಇದ್ದಾರಾ? ಹೌದಪ್ಪ. ಹಂಗಾದ್ರೆ ಇನ್ನ 2 ಸೀಟ್ ಇದೆಯಾ? ಸಿಗುತ್ತೆ. ನಮ್ಮಪ್ಪ ನಮ್ಮ ಅಮ್ಮನ್ನ ಇಲ್ಲೇ ಸೇರಿಸ್ತೀನಿ. ಬೇಡಪ್ಪ ಮಗು, ಅಪ್ಪ ಅಮ್ಮನ ಮಾತು ನಿನ್ನ ಜೀವನಕ್ಕೆ ಅಡಿಗಲ್ಲಾಗಿರುತ್ತೆ. ತಂದೆ ತಾಯಿ, ಅಜ್ಜಿ ತಾತ
ಗುರು ಹಿರಿಯರ ಮಾತುಗಳನ್ನು ಕೇಳಿ ದೇವರಲ್ಲಿ ಭಯಭಕ್ತಿ ಇದ್ದು ವಿಧೇಯತ್ವರಾಗಿರಬೇಕು. ಅದು ನಿಮ್ಮ ಜೀವನಕ್ಕೆ ದಾರಿದೀಪವಾಗಿರುತ್ತೆ. ನೀವು ಹೇಗೆ ನಡೀತೀರೋ ಹಾಗೆ ನಿಮ್ಮ ಮಕ್ಕಳು ನಡೀತಾರೆ. ಗೊತ್ತಾಯ್ತಾ ಸಂಪತ್? ನೀವೇನು ಬಿತ್ತಿರ್ತೀರೋ ಅದನ್ನೇ ನೀವು ಕುಯ್ತೀರ. ನಿಮಗೂ 2 ಸೀಟ್ ಬುಕ್ ಮಾಡಬೇಕಾ? ಅಮ್ಮ, ನನಗೆ ಶಾಪ ಮಾತ್ರ ಕೊಡಬೇಡ ಅಮ್ಮ. ನನ್ನ ತಪ್ಪು ನನಗೆ ಅರಿವಾಯಿತು. ಪ್ರಪಂಚದಲ್ಲಿ ಯಾವ ತಾಯಿಯು ಶಾಪ ಕೊಡಲ್ಲ ಮಗನೇ. ಪ್ರೀತಿ ಪ್ರೇಮ ಯಾವುದೂ ಇಲ್ಲ, ಆಸೆ ಆಕಾಂಕ್ಷ ಏನೂ ಇಲ್ಲ. ದುಡ್ಡಿದ್ರೆ ಈ ಪ್ರಪಂಚ, ದುಡ್ಡಿಲ್ಲ ಅಂದರೆ ಎತ್ತಿದ ಮಕ್ಕಳು ಕೂಡ ನೋಡಲ್ಲ. ದೇವರೇ, ಪ್ರೀತಿ ಎಲ್ಲಿದೆ? ನೆಮ್ಮದಿ ಎಲ್ಲಿದೆ? ದೇವರೇ, ಎಲ್ಲಿದೆ ಪ್ರೀತಿ? ಎಲ್ಲಿದೆ ಶಾಂತಿ? ಎಲ್ಲಿದೆ ನೆಮ್ಮದಿ? ಎಲ್ಲಪ್ಪ ಇದೆ ನೆಮ್ಮದಿ? ಸಾಕಪ್ಪ ಈ ಜೀವನ. ದುಡ್ಡಿದ್ರೆ ಮಾತ್ರ ಈ ಪ್ರಪಂಚ, ದುಡ್ಡಿಲ್ಲ ಅಂದರೆ ಮಕ್ಕಳು ನಮ್ಮನ್ನು ಓಡಿಸ್ಬಿಡ್ತಾರಲ್ಲಪ್ಪ. ನಿಜವಾದ ಪ್ರೀತಿನ ತೋರಿಸು, ನನಗೀಗಲೇ ತೋರಿಸು. ನಿಜವಾದ ಪ್ರೀತಿನ ತೋರಿಸು, 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 ತೋರ್ಸಪ್ಪ, ತೋರಿಸು, ತೋರ್ಸಪ್ಪ. ದೇವರೇ, ಅಪ್ಪ, ನನಗೆ ಒಳ್ಳೆ ಸಮಾಧಾನ ಸಿಕ್ತು. ಹೃದಯ ಪೂರ್ತಿ ಸಂತೋಷ ಆಯ್ತಪ್ಪ, ಸಂತೋಷ ಆಯಿತು. ನಿಜವಾದ ಪ್ರೀತಿ ಅರಿವಾಯ್ತು ದೇವರೇ, ಅರಿವಾಯ್ತಪ್ಪ, ಅರಿವಾಯ್ತು. ತುಂಬ ಸಂತೋಷವಾಯಿತು ಅಪ್ಪ. ದೇವರೇ, ಸಮಾಧಾನ ಆಯಿತು, ಸಮಾಧಾನ ಆಯಿತು, ಸಂತೋಷವಾಯಿತು ದೇವರೇ, ಸಂತೋಷವಾಯಿತು. ರಸ್ತೆ ಅಗಲೀಕರಣದಿಂದ ಮನೆಯನ್ನು ಕಳೆದುಕೊಂಡ ಸುಂದರರಾಜ್ ತನ್ನ ಮಗನ ಮನೆಯಲ್ಲಿ ವಾಸಿಸತೊಡಗಿದ್ದನು. ಅಲ್ಲಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡುತ್ತಾ ಜೀವನಕ್ಕೆ ಬೇಕಾದ ಹಣವನ್ನು ಒದಗಿಸಿಕೊಂಡು ಬಂದನು. ಇಂತಹ ಸಂದರ್ಭದಲ್ಲಿ ಅವರಿಗೆ ಮನೆಯ ಪರಿಹಾರ ಹಣ ಸರ್ಕಾರದಿಂದ ಬಂದಿತ್ತು. ಅಧಿಕಾರಿಗಳು ಅವರಿಗಾಗಿ ಪರಿಹಾರದ ಚೆಕ್ಕನ್ನು ನೀಡಲು ಹುಡುಕಾಡುತ್ತಿದ್ದರು. ಕೊನೆಗೂ ಸುಂದರರಾಜನನ್ನು ಹುಡುಕಿ ಪರಿಹಾರದ ಹಣವನ್ನು ಚೆಕ್ ರೂಪದಲ್ಲಿ ನೀಡಿದರು. ಚೆಕ್ಕನ್ನು ಸ್ವೀಕರಿಸಿದ ಸುಂದರರಾಜ್ ಖುಷಿಯಿಂದ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದನು. ಅವನ ಆರ್ಥಿಕ ಸ್ಥಿತಿಯು ಉತ್ತಮವಾಗಿ ವ್ಯಾಪಾರಗಳಲ್ಲಿ ತೊಡಗಿಸಿಕೊಂಡು ಉದ್ಯಮಿಯಾದನು. ಏನಪ್ಪ, ಚೆನ್ನಾಗಿದ್ಯಾ? ಚೆನ್ನಾಗಿದೆ ಸ್ವಾಮಿ. ಏನ್ ಸಮಾಚಾರ? ಇಲ್ವರೆಗೂ ಬಂದಿದ್ಯಾ? ಏಸಪ್ಪನ ಪ್ರೀತಿಯಿಂದ ಕುಡಿಯೋದು ಬಿಟ್ಟು ಚರ್ಚ್ಗೆ ಹೋಗ್ತಾ ಇದೀನಿ ಸ್ವಾಮಿ. ಏನೋ ಒಳ್ಳೇದಾಗ್ಲಪ್ಪ, ದೇವ್ರು ಒಳ್ಳೇದ್ ಮಾಡ್ಲಿ. ಏನ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ನಾನು ನಿಮ್ಗೆ ಓಪನಿಂಗ್ ಟೈಮಲ್ಲಿ ಬರಕ್ ಕೇಳಿದ್ದೆ, ನೀವು ಇವಾಗ ಬಂದಿದ್ದೀರಾ. ಬಹಳ ಸಂತೋಷ ಆಯ್ತು. ಅಪ್ಪ ನಿಮ್ ಜೊತೆ ಇದ್ದಾರಾ? ನಮ್ ಜೊತೆನೆ ಇದ್ದಾರೆ. ನಾವೆಲ್ಲ ಒಂದಾಗಿ ಸಂತೋಷದಿಂದ ಇದ್ದೀವಿ. ತಗೊಳ್ಳಿ, ಏನ್ ಬೇಕೋ ಡಿಸ್ಕೌಂಟ್ ಹಾಕೊಡ್ತೀನಿ. ಬಿಲ್ ಹಾಕಿ. ಚೆನ್ನಾಗಿದ್ದೀರಪ್ಪ? ಚೆನ್ನಾಗಿದ್ದೀನಿ. ಹಳೇದು ಟೋಲ್ ಇಟ್ಕೊಂಡಿದ್ದೀರಾ? ನಾವು ಸಣ್ಣ ಕೆಲಸದಲ್ಲಿ ನಂಬಿಕೆಸ್ಥರಾಗಿದ್ದರೆ
ದೊಡ್ಡ ಕೆಲಸಕ್ಕೆ ಅಧಿಪತಿ ಬರ್ತಾರೆ. ಏರಿ ಬಂದಿದ್ದು ಏಣಿನ ಮರಿಬಾರ್ದು. ಈ ಪ್ರಪಂಚದಲ್ಲಿ ಯಾವುದೂ ಶಾಶ್ವತ ಇಲ್ಲಪ್ಪ. ನೀವು ಮಾಯಿ, ನಾನು ಮಾಯಿ. ಕಣ್ಣು ಮುಚ್ಚಿದರೆ ಎಲ್ಲ ಮಾಯಿ. ಏಸಪ್ಪನ ಪ್ರೀತಿ ಒಂದು ಮಾತ್ರ ಮಾಯಿ ಇಲ್ಲ. ಅದನ್ನೇ ನಾವು ನಂಬ್ಕೊಂಡಿದ್ರೆ ನಮ್ಮನ್ನು ಮೇಲಕ್ಕೆ ಎತ್ಕೊಂಡು ಬರ್ತಾರೆ. ಅದನ್ನೇ ನಮ್ಮನ್ನು ಕಾಪಾಡ್ತಾರೆ. ಸ್ವಲ್ಪ ಡಿಸ್ಕೌಂಟ್ ಆಗ್ತದೆ. ನಮಸ್ಕಾರ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ನಮಸ್ಕಾರ ನಮಸ್ಕಾರ. ಎಲ್ಲ ಚೆನ್ನಾಗಿದ್ದೀರಾ? ಭಾಳ ಸಂತೋಷ ಆಯಿತು ನಿಮ್ಮನ್ನೆಲ್ಲ ಒಟ್ಟಿಗೆ ನೋಡಿ. ತಂದೆ ತಾಯಿ ಮಕ್ಕಳು ಎಲ್ಲ ಹಿಂಗೆ ಒಟ್ಟಾಗಿದ್ದರೆ ದೇವರ ಆಶೀರ್ವಾದ ಸದಾ ಕಾಲ ಇರುತ್ತೆ. ನಿಮ್ಮ ತಲೆಮಾರುಗಳನ್ನ ದೇವರ ಆಶೀರ್ವಾದ ಮಾಡಲಿ. ಏನೋ ಸುಂದರ, ಚೆನ್ನಾಗಿದ್ಯೇನೋ? ಏನಮ್ಮ ಇಲ್ಲಿ ವ್ಯಾಪಾರ ಮಾಡ್ತಾ ಇಲ್ಲ ಕಣ. ಯಾಕಮ್ಮ? ಹುಷಾರಿರ್ಲಿಲ್ಲ, ಮಂಡಿ ಎಲ್ಲ ನೋಡ್ತಾ ಇತ್ತು, ಅದಕ್ಕೆ ವ್ಯಾಪಾರಕ್ಕೆ ಹೋಗಿಲ್ಲ ಕಣ. ಏನ್ ಬೇಡ ಕಣ. ಮನೆಗೆ ಬನ್ನಿ ಅಮ್ಮ, ಮನೆಗೆ ಬನ್ನಿ. ಯೌವನಸ್ಥರು ಈ ಕಾಲಘಟ್ಟಗಳಲ್ಲಿ ಚೆನ್ನಾಗಿ ಅರ್ಥ ಮಾಡಿಕೊಡ್ರಿ. ನಿಮ್ಮ ತಂದೆ ತಾಯಿಗಳ ಮಾತುಗಳನ್ನು ಕೇಳಬೇಕು ಎಂಬುದು ಧರ್ಮ ಎಂಬುದಾಗಿ ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳುತ್ತಾರೆ. ಅಪೊಸ್ತಲನಾದ ಪೌಲನು ಹೇಳ್ತಾನೆ, ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳ್ರಿ, ಅದು ಧರ್ಮ. 2, ದೇವರು ಆಜ್ಞೆ ಸಹಿತವಾಗಿ ಕೊಡಲ್ಪಟ್ಟಿರುವಂಥದ್ದು ಏನಂದರೆ, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಸನ್ಮಾನಿಸಿದ್ರೆ ನೀನು ಬಹುಕಾಲ ಬದುಕಿ ಬಾಳ್ವಿ. ಭೂಮಿಯಲ್ಲಿ ದೀರ್ಘಾಯಿಸಬೇಕಾದ್ರೆ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಅದರಿಂದ ಯವನಸ್ಥರೇ, ನಿಮ್ಮ ತಂದೆ ತಾಯಿಗಳು ಅವರು ಎಷ್ಟೇ ಪ್ರಾಯ ಆದರೂ, ವೃದ್ಧರಾದರೂ, ಅವರ ಸೇವೆ ನಿಮಗೆ ಮಾತ್ರ ಅಲ್ಲ ಆಶೀರ್ವಾದ, ನಿಮ್ಮ ತಲೆಮಾರುಗಳಿಗೂ ಅದು ಆಶೀರ್ವಾದ. ಅದನ್ನು ಜ್ಞಾಪಕದಲ್ಲಿಟ್ಕೊಳ್ರಿ, ಮರಿಬೇಡ್ರಿ. ತಂದೆ ತಾಯಿಗಳು ನಿಮ್ಮ ಜೊತೆಯಲ್ಲಿ ವಾಸ ಮಾಡೋದು, ಅವರ ಶುಶ್ರೂಷೆ ನೀವು ಮಾಡೋದು ನಿಮಗೆ ಆಶೀರ್ವಾದ, ನಿಮ್ಮ ತಲೆಮಾರಿಗೆ ಆಶೀರ್ವಾದ. ಈ ಕಿರುಚಿತ್ರದ ಮೂಲಕ ನಿಮ್ಮನ್ನು, ನಿಮ್ಮ ಜನರೇಷನ್, ಈ ತಲೆಮಾರು ಆಶೀರ್ವದಿಸಲ್ಪಡಲಿ ಅಂತ ನಾನು ಹಾರೈಸ್ತೇನೆ. ಗಾಡ್ ಬ್ಲೆಸ್ ಯು.